ಅದು ಒಂದು ದಾರ ಅಷ್ಟೇ. ಹಾಗಾದರೆ ಬಟ್ಟೆನೂ ಬಿಚ್ಚಿಸ್ಬೋದಾ? ನೆಕ್ಸ್ಟು ಬಟ್ಟೆಗೂ ದಾರಕ್ಕೂ ವ್ಯತ್ಯಾಸ ಏನಿದೆ? ಜನಿವಾರ ಹತ್ತಿಯಿಂದನೋ ಮಾಡಿದಂಥ ದಾರ ಇರುತ್ತೆ ಅಂತ ಅಂದ್ಕೊಳ್ಳಿ, ಬಟ್ಟೆನೂ ಕೂಡ ದಾರದಿಂದನೇ ಮಾಡಿದ್ದು. ಹಾಗಂತ ಬಟ್ಟೆ ಬಿಚ್ಚೋಕ್ಕಾಗುತ್ತಾ? ಈ ರೀತಿಯ ಪ್ರಶ್ನೆಗಳು ಈಗ ಉದ್ಭವ ಆಗಿದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ, ಈಗ ಮೆಟಲ್ ಬಳಸುವಂತಿಲ್ಲ, ಯಾವುದೇ ಲೋಹದ ವಸ್ತುಗಳನ್ನು ಪರೀಕ್ಷಾ ಕೊಠಡಿಯ ಒಳಗೆ ತೆಗೆದುಕೊಂಡು ಹೋಗುವಂತಿಲ್ಲ ಅನ್ನುವ ನಿಯಮ ಇದೆ. ಈ ದಾರಕ್ಕೂ ಜನಿವಾರಕ್ಕೂ ಮೆಟಲ್ ಡಿಟೆಕ್ಟರ್ ಫೈಂಡ್ ಔಟ್ ಮಾಡುತ್ತಾ? ಏನಿದು? ಏನು ಸಬೂಬು ಕೊಡ್ತಾರೆ ಅಧಿಕಾರಿಗಳು? ಇದು ಕಾರಣ ಏನು ಹೇಳ್ತಾರೆ? ಖಂಡಿತವಾಗ್ಲೂ ದಶರಥ್, ಇದು ಸಹಜವಾಗಿ ಮತ್ತೆ ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಸಿಇಟಿ ಪರೀಕ್ಷೆ ನಿನ್ನೆಯಿಂದ ಆರಂಭ ಆಗಿದೆ. ನಿನ್ನೆ ಮಡಿವಾಳದಲ್ಲಿರುವಂತಹ ಕೃಪಾನಿಧಿ ಕಾಲೇಜಿನಲ್ಲಿ ಒಂದು ಜನಿವಾರವನ್ನು ತೆಗೆದಿರೋದು ಪ್ರಕರಣ. ಹಿಂದೆ ಕಳೆದ ವರ್ಷ ಕೂಡ ಜಿಲ್ಲಾವಾರು ಕೇಂದ್ರಗಳಲ್ಲಿ ಈ ತರದ ಪ್ರಕರಣಗಳಾಗಿತ್ತು. ಆಮೇಲೆ ಕೋರ್ಟ್ ಮೆಟ್ಟಿಲಿರದ ಬಳಿಕ ಕೋರ್ಟ್ ಚೀಮರಿ ಹಾಕಿದ ನಂತರ ಸಂಬಂಧಪಟ್ಟವ್ರನ್ನ ಸಸ್ಪೆಂಡ್ ಮಾಡುವ ಪ್ರಕ್ರಿಯೆ ಸಿಇಟಿ ಸೆಲ್ಗಳಿಂದ ಆಗಿತ್ತು. ಮುಂದೆ ಈ ರೀತಿ ಆಗಲ್ಲ ಅನ್ನುವಂತ ಆಶ್ವಾಸನೆ ಹಿಂದೆ ಸಿಇಟಿ ನಿರ್ದೇಶಕರು ಕೂಡ ನೀಡಿದ್ರು. ಅದೇ ರೀತಿಯಲ್ಲಿ ನಿನ್ನೆನೂ ಕೂಡ ಮತ್ತೆ ಈ ಒಂದು ಪ್ರಕರಣ ಮರುಕಳಿಸಿರೋದು. ಇದೆಲ್ಲ ಒಂದ್ ರೀತಿಯಲ್ಲಿ ಸುದ್ದಿಗೋಸ್ಕರನೋ ಅಥವಾ ವಿವಾದವನ್ನು ಸೃಷ್ಟಿ ಮಾಡ್ಲಿಕ್ಕೋಸ್ಕರನೋ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳ ವರ್ತನೆ ಅಂತ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಪೋಷಕರು ಹಾಗೆ ಅಲ್ಲಿರುವಂತಹ ಪ್ರತ್ಯಕ್ಷ ದರ್ಶಿಗಳ ಆರೋಪ ಏನಂತಂದ್ರೆ ಬೇರೆ ಬೇರೆ ಕಾರಣಗಳನ್ನು ಮೆಟಲ್ ಡಿಟೆಕ್ಟರ್ ಹಾಗೇನೆ ಅನುಮಾನಾಸ್ಪದ ವಸ್ತುಗಳೇನಿದೆ ಆ ತರದನ್ನ ತೆಗೆದುಕೊಳ್ಳೋಕೆ ಹಾಗೇನೆ ಕೆಲವೊಂದಿಷ್ಟು ಕ್ರೈಟೀರಿಯಾಗಳನ್ನ ಸಿಇಟಿ ಪರೀಕ್ಷಾರ್ಥಿಗಳಿಗೆ ಇದೆ. ಆದ್ರೆ ಒಂದು ಕ್ರೈಟೀರಿಯಾದಲ್ಲಿ ಜನಿವಾರವನ್ನ ತೆಗಿಲೇಬೇಕು ಅಥವಾ ಜನಿವಾರವನ್ನು ಬಿಚ್ಚಿಟ್ಟು ಪರೀಕ್ಷಾ ಕೇಂದ್ರಗಳ ವಿದ್ಯಾರ್ಥಿಗಳು ಬರ್ಬೇಕು ಅನ್ನೋಂತಹ ಸೂಚನೆ ಆಗ್ಲಿ ಸುತ್ತೋಲೆ ಆಗ್ಲಿ ಇಲ್ಲ. ಆದ್ರೂ ಕೂಡ ಯಾಕೆ ಈ ರೀತಿಯ ಕ್ರಮಕ್ಕೆ ಅಂದ್ರೆ ಪರೀಕ್ಷಾ ಸಿಬ್ಬಂದಿಗಳು ಮುಂದಾದ್ರು ಅನ್ನುವಂಥದ್ದು ಈಗ ಪ್ರಶ್ನೆ ಇರೋದು. ಸಹಜವಾಗಿ ಸ್ಥಳಕ್ಕೆ ನಿನ್ನೆನೆ ಪ್ರಕರಣ ಆಗಿರುವಂತ ಹಿನ್ನೆಲೆ ಇವತ್ತು ಪೋಷಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. 5 ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯಲ್ಲಿ ಧಾರ್ಮಿಕ ಸಿದ್ಧಾಂತಗಳಿಗೆ ಧಕ್ಕೆ ತರುವಂತಹ ಘಟನೆ ಅಂತ ಪೋಷಕರು ಹಾಗೇನೆ ವಿದ್ಯಾರ್ಥಿಗಳ ಪೋಷಕರು ಈಗ ಆರೋಪವನ್ನು ಮಾಡ್ತಾ ಇರುವಂತದ್ದು. 5 ವಿದ್ಯಾರ್ಥಿಗಳಿಗೆ ಜನಿವಾರವನ್ನ ತೆಗೆದಿರುವಂತಹ ಪ್ರಕರಣ ಆಗಿರುವಂತದ್ದು. ಸತ್ಯದ ಮಟ್ಟಿಗೆ ಈಗ ಸಿಇಟಿ ಸೆಲ್ನ ಅಧಿಕಾರಿಗಳು ಹಾಗೇನೆ ಹಿರಿಯ ಅಧಿಕಾರಿಗಳು ಹಾಗೇನೆ ಪ್ರಮುಖ ಸಿಬ್ಬಂದಿಗಳು ಈಗ ಇರುವಂತದ್ದು. ಪೋಷಕರು ಹಾಗೂ ಸಿಬ್ಬಂದಿಗಳ ನಡುವೆ ಕೆಲವು ಹೊತ್ತು ಮಾತಿನ ಚಕಮಕಿ ಕೂಡ ಆಯ್ತು, ವಾದ ವಿವಾದಗಳು ಕೂಡ ಆಯ್ತು. ಆದ್ರೆ ಪೋಷಕರ ವಾದ ಏನಂತಂದ್ರೆ ನಮ್ಮ ಧಾರ್ಮಿಕ ಧಕ್ಕೆ ತಂದಿದೆ, ಇದಕ್ಕೆ ನ್ಯಾಯ ಕೊಡಿಸೋ ಪ್ರಕ್ರಿಯೆ ಆಗ್ಬೇಕು ಒಂದು. ಹಾಗೇನೆ ವಿದ್ಯಾರ್ಥಿಗೆ ಒಂದ್ ರೀತಿಯಲ್ಲಿ ಆತಂಕವನ್ನು ಸೃಷ್ಟಿಸಿ ಭವಿಷ್ಯಕ್ಕೆ ತೊಡಕಾಗುವಂತಹ ಪ್ರಕ್ರಿಯೆ ಇಲ್ಲಿನ ಪರೀಕ್ಷಾ ಸಿಬ್ಬಂದಿಗಳದಾಯ್ತು ಅನ್ನುವಂತಹ ಗಂಭೀರವಾದ ಆರೋಪ ವಿದ್ಯಾರ್ಥಿಯ ಪೋಷಕರು ಮಾಡ್ತಿದ್ದಾರೆ. ಸಹಜವಾಗಿ 5 ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅನ್ನು ಬರೆದಿದ್ದಾರೆ ಕೂಡ ನಿನ್ನೆನೂ ಕೂಡ, ಇವತ್ತು ಕೂಡ ಅದು ಸಹಜವಾಗಿ ಮುಂದುವರೆದು. ಆದ್ರೆ ಅದೇ ಪರೀಕ್ಷಾ ಕೇಂದ್ರದಲ್ಲಿ ನಿನ್ನೆ ಕೆಲವು ಸಿಬ್ಬಂದಿಗಳು ಮುಚ್ಚಳಿಕೆಯನ್ನು ಕೂಡ ಬರ್ಸ್ಕೊಂಡಿದ್ರೆ ಈ ವಿಷಯವನ್ನ ಹೊರಗಡೆ ತರಬೇಡಿ, ಮಾಧ್ಯಮಗಳಿಗೆ ಹೇಳ್ಬೇಡಿ ಅನ್ನುವಂತಹ ಒಂದು ಮುಚ್ಚಳಿಕೆ ಬರ್ಸ್ಕೊಂಡಿದ್ರು ಕೂಡ ಇವತ್ತು ಅಸಮಾಧಾನಗೊಂಡು ಸಹಜವಾಗಿ ಆತಂಕಗೊಂಡಂತಹ ಪೋಷಕರು ಇವತ್ತು ಮಾಧ್ಯಮದ ಮುಂದೆ ಬಂದಿರುವಂತದ್ದು. ಮುಂದೆ ಈಗ ಏನಾಗುತ್ತೆ ಅನ್ನೋದು ಕೂಡ ಈಗ ಕುತೂಹಲ ಇರುವಂತದ್ದು. ಈ ಹಿಂದೆ ಕಳೆದ ವರ್ಷ ಇದೇ ರೀತಿ ಪ್ರಕರಣ ಜಿಲ್ಲಾ ಕೇಂದ್ರಗಳಲ್ಲಿ ಆಗಿತ್ತು. ತದನಂತರ ಪ್ರಕರಣ ನ್ಯಾಯಾಲಯದ ಮೊರೆ ಹೋಗಿತ್ತು. ಹಾಗೇನೆ ಸಿಬ್ಬಂದಿಗಳನ್ನ ಅಂತಂದ್ರೆ ಆ ಪರೀಕ್ಷಾ ಕೇಂದ್ರದಲ್ಲಿ ಕೆಲವು ಅಟೆಂಡರ್ ಹಾಗೆ ಕ್ಲರ್ಕ್ ಅಥವಾ ಸಂಬಂಧಪಟ್ಟಂತ ಕೆಳದರ್ಜೆಯ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಯಾರು ಕಾರಣ, ಯಾರಿಂದ ಆಯ್ತು ತಪ್ಪು ಅನ್ನೋದು ಈಗ ತನಿಖೆಯಿಂದ ಬೆಳಕಿಗೆ ಬರಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ಗಣೇಶ್. ಐದಕ್ಕೂ ಹೆಚ್ಚು ಮಕ್ಕಳ ಜನಿವಾರವನ್ನು ತೆಗೆಸಲಾಗಿದೆ. ನಿಜಕ್ಕೂ ಈ ಪರೀಕ್ಷಾ ನಿಯಮಗಳಲ್ಲಿ ಜನಿವಾರವನ್ನು ತೆಗೆಸಲಿಕ್ಕೆ ಅವಕಾಶವಿದೆಯಾ? ಜನಿವಾರ ಅನ್ನೋದು ಮೆಟಲ್ಲ, ಲೋಹದಿಂದ ತಯಾರಿಸಿದ್ದ. ಒಂದು ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಸಿಇಟಿ ಪರೀಕ್ಷಾ ಸಿಬ್ಬಂದಿಯಿಂದ ನಡೆದಿದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ಒಂದು ಸಮುದಾಯದ ಆಚರಣೆ, ನಂಬಿಕೆ ಮತ್ತು ಸಂಪ್ರದಾಯ. ಹೌದು, ನಾವು ಒಪ್ತೇವೆ. ಅನೇಕ ಪರೀಕ್ಷೆಗಳಲ್ಲಿ ಮೂಗುಬೊಟ್ಟನ್ನು ತೆಗೆಸಿದ್ದಾರೆ, ಕಿವಿಯೋಲೆಯನ್ನು ತೆಗೆಸಿದ್ದಾರೆ, ಮಾಂಗಲ್ಯವನ್ನೂ ಕೂಡ ತೆಗೆಸಿಟ್ಟಿರುವಂಥ ಅನೇಕ ಪ್ರಕರಣಗಳಿದ್ದಾವೆ. ಮಾಂಗಲ್ಯವನ್ನೂ ಕೂಡ ಹೌದು, ಕಾಲಿಗೆ ಹಾಕಿದ್ದಂಥ ಕಾಲುಂಗುರ ಮತ್ತಿತರ ಬ್ರೇಸ್ಲೆಟ್ಟೋ ಉಂಗುರಗಳನ್ನು ತೆಗೆಸಿಟ್ಟಿರುವಂಥದ್ದಿದೆ. ಕೆಲವು ಬಾರಿ ಮೂಗಿಗೆ ಹಾಕಿದ್ದಂಥ ರಿಂಗ್ ತೆಗಿಯಕ್ಕೆ ಬರೋದಿಲ್ಲ ಅಂತ ಕಟ್ ಮಾಡಿರುವಂಥ ನಿದರ್ಶನಗಳಿದೆ. ಅದೆಲ್ಲವನ್ನು ಕೂಡ ಒಪ್ಪೋಣ. ಪರೀಕ್ಷಾ ಅಕ್ರಮಗಳಾಗುತ್ತೆ. ಲೋಹದ ವಸ್ತುಗಳನ್ನು ಬಳಸುವ ಮೂಲಕ ಅಥವಾ ಯಾವುದೋ ಚಿಪ್ಪನ್ನು ಬಳಸುವ ಮೂಲಕ, ಹೆಡ್ಫೋನನ್ನು ಬಳಸುವ ಮೂಲಕ, ಎಲೆಕ್ಟ್ರಾನಿಕ್ ವಾಚ್ಗಳನ್ನು ಬಳಸುವ ಮೂಲಕ ಅಕ್ರಮ ನಡೆದಿದೆ ಅನ್ನೋದನ್ನು ಒಪ್ಪೋಣ.
ಆದರೆ ಜನಿವಾರಕ್ಕೂ ಇದಕ್ಕೆ ಏನು ಸಂಬಂಧ? ಜನಿವಾರದ ಕಾರಣ ಕೊಡಬೇಕಾಗತ್ತೆ, ಜನಿವಾರ ತೆಗೆಸಿದ್ದರ ಕಾರಣವನ್ನು ಕೊಡಬೇಕಾಗತ್ತೆ, ಪರೀಕ್ಷಾ ಸಿಬ್ಬಂದಿ ಇದಕ್ಕೆ ಉತ್ತರವನ್ನು ನೀಡಬೇಕಾಗುತ್ತೆ. ಒಂದು ಸಮುದಾಯದ ಭಾವನೆಗೆ, ಸಂಪ್ರದಾಯಕ್ಕೆ ಧಕ್ಕೆ ತರುವಂಥ ಕೆಲಸ ಆಗಿದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ನಿಜಕ್ಕೂ ಪರೀಕ್ಷೆಯ ಹೆಸರಿನಲ್ಲಿ ಕೆಲವರು ಅತಿಯಾಗಿ ನಡವಳಿಕೆಗಳನ್ನು ತೋರಿಸ್ತಾರಲ್ಲ, ಅದರ ಭಾಗ ಇದು ಅಂತ ಕಾಣಿಸುತ್ತೆ. ಇದು ಅತಿಯಾದ ರೀತಿಯ ಪರೀಕ್ಷಾ ಕ್ರಮ. ಸೊ ಶಿಕ್ಷಣ ಇಲಾಖೆ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಬಟ್ಟೆಗೂ ಜನಿವಾರಕ್ಕೂ ವ್ಯತ್ಯಾಸಗಳಿಲ್ಲ. ದಾರದಿಂದನೇ ಬಟ್ಟೆಯನ್ನು ಎಣೆಯಲಾಗಿರುತ್ತೆ. ಬಟ್ಟೆಗೂ ದಾರಕ್ಕೂ ವ್ಯತ್ಯಾಸವನ್ನು ನೋಡಲಿಕ್ಕೆ ಆಗೋದಿಲ್ಲ. ಬಟ್ ಜನಿವಾರ ತೆಗೆಸಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಮೂಡಿಸ್ತಾ ಇದೆ. ಎಸ್, ಇದೀಗ ಡಾಕ್ಟರ್ ಕಿಶೋರ್ ಅಂತ ಹೇಳಿ ಪೋಷಕರವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಕಿಶೋರ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಈಗ ನಿಮ್ಮ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಿವಾರವನ್ನು ಪರೀಕ್ಷಾ ಕೊಠಡಿ ಒಳಗೆ ಹೋಗದಂತೆ ಜನಿವಾರವನ್ನು ತೆಗೆಸಿದ್ದಾರೆ ಅಂತ ಹೇಳಿದ್ರೆ ಏನು ಕಾರಣವನ್ನು ಕೊಟ್ಟಿದ್ದಾರೆ ಅವರು ಅಂತ? ಅಲ್ಲ, ನನಗೇನು ಕಾರಣ ಕೊಟ್ಟಿಲ್ಲ ಅವರು, ಯಾರು ಇಲ್ಲಿ ಕೇಳಕ್ಕೂ ಇಲ್ಲ ಹೇಳಕ್ಕೂ ಇಲ್ಲ. ಆದ್ರೆ ಒಂದು ಮಗುವಿನ ಮಾನಸಿಕ ಸ್ಥಿತಿಗತಿ ಬಗ್ಗೆ, ವಿದ್ಯಾರ್ಥಿಯ ಮಾನಸಿಕ ಸ್ಥಿತಿಗತಿ ಬಗ್ಗೆ ನಾವು ಪ್ರಮುಖವಾಗಿ ವಿಚಾರ ಮಾಡ್ಬೇಕಾಗತ್ತೆ. ಎರಡನೇದು, ಎಲ್ಲಾ ಧರ್ಮದವರೆಗೂ ಅವರವರದೇ ಆದಂತಹ ಒಂದು ರೀತಿ ರಿವಾಜು, ಒಂದು ಧಾರ್ಮಿಕ ಪ್ರಜ್ಞೆ, ಧಾರ್ಮಿಕ ನಂಬಿಕೆ ಮತ್ತೆ ಆಸ್ಥೆ ಅಂತ ಇರುತ್ತೆ. ಅದನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡ್ಬೇಕು. ನಾವು ಈ ಹಿಂದೆ ಆಗ್ತಂತಹ ಅವಘಡಗಳೆಲ್ಲ ನೋಡಿದೀವಿ. ಸರ್, ಈಗ ನಾನು ಬೇರೆದಕ್ಕೆ ಕಂಪೇರ್ ಮಾಡೋದಿಲ್ಲ, ಆದರೂ ಕೂಡ ಇಲ್ಲಿ ಅನಿವಾರ್ಯ ಅಂತ ಅನಿಸುತ್ತೆ. ಈಗ ಜನಿವಾರ ಏನಿದೆ, ರೂಲ್ಸ್ ಏನಿದೆ, ಯಾವುದೇ ಮೆಟಲ್ಗಳನ್ನು ಧರಿಸಿ ಹೋಗಬಾರ್ದು, ಯಾವುದೇ ಲೋಹವನ್ನು ಧರಿಸಿ ಹೋಗಬಾರ್ದು ಅಂತ ಒಂದು ನಿಯಮ ಇದೆ. ಶರ್ಟು ಬನೀನು ಯಾವ ಬಟ್ಟೆಯಲ್ಲಿ ಮಾಡೋದು? ದಾರದಲ್ಲಿ ತಾನೇ ಮಾಡೋದು. ದಾರದಿಂದಲೇ ನಾಲ್ಕಾರು ದಾರಗಳನ್ನ ಅವನ ಧಾರ್ಮಿಕ ಪ್ರಜ್ಞೆಯಿಂದ ಅವನು ಅದನ್ನ ಜನಿವಾರ ಅಂತ ನಾಮಕರಣ ಇಟ್ಕೊಂಡು ಹಾಕೊಳ್ಳೋದ್ರಿಂದ ಯಾರಿಗೆ ಯಾವ ರೀತಿಯಂತಹ ತೊಂದರೆ ಆಗುತ್ತೆ ಒಂದು. ಎರಡನೇದು, ಇವತ್ತು ಸಿಸಿ ಕ್ಯಾಮೆರಾ ಇದೆ, ಅನೇಕ ವಿಧಂತಹ ಪರೀಕ್ಷಾ ಪರಿಕರಗಳಿದೆ. ಮಾಡ್ತಕ್ಕಂಥ ಪರೀಕ್ಷಾ ಪ್ರಾಧಿಕಾರ ಅದರ ಜವಾಬ್ದಾರಿಯನ್ನ ತಗೊಂಡು ನೀಟಾಗಿ ಸಿಸಿ ಕ್ಯಾಮೆರಾ ಇಟ್ಕೊಂಡು ಅನೇಕ ವಿಧದಂತಹ ಪರೀಕ್ಷೆಗಳನ್ನ ಮಾಡಿಕೊಳ್ಬಹುದು. ಸರ್, ಈಗ ದಾರಕ್ಕೂ ಬಟ್ಟೆಗೂ ಏನು ವ್ಯತ್ಯಾಸ ಇದೆ? ಬಟ್ಟೆನೇ ಬಿಚ್ಚಿಸ್ಬಿಡ್ಬೋದಲ್ಲ? ಅಲ್ಲ, ಮುಂಬರುವ ದಿನಗಳಲ್ಲಿ ಹುಚ್ಚಾಟಗಳು ಜಾಸ್ತಿ ಆದ್ರೆ ಅದು ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ನಿಶ್ಚಲವಾಗಿ ನನಗೆ ಕಾಣಿಸ್ತಾ ಇದೆ. ಇನ್ನೊಂದು ಧರ್ಮಕ್ಕೆ ನಾನು ಕಂಪೇರ್ ಮಾಡೋದಿಲ್ಲ. ಅವ್ರ ತಲೆ ಮೇಲೆ ಧರಿಸುವಂತ ಹಿಜಾಬನ್ನೇ ಬಿಟ್ಟು ಕಳಿಸ್ತಾರೆ, ಅಷ್ಟು ದೊಡ್ಡ ವಸ್ತ್ರವನ್ನೇ ಬಿಟ್ಟು ಕಳಿಸ್ತಾರೆ. ಈ ದಾರ ಮಾತ್ರ ಇವರಿಗೆ ತುಂಬಾ ಅಡಚಣೆ ಆಗ್ಬಿಡುತ್ತಾ? ಎಕ್ಸಾಕ್ಟ್ಲಿ ಅದನ್ನೇ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಜಾತ್ಯಾತೀತರು ಅಂದ್ರೆ ಯಾವುದೋ ಒಂದು ಧರ್ಮಕ್ಕೆ ಓಲೈಸ್ತೀವಿ, ಯಾರೋ ಒಂದು ಧರ್ಮಕ್ಕೆ ಹತ್ತಿರವಾಗಿರ್ತೀವಿ ಅಂತಲ್ಲ ಅರ್ಥ. ಧರ್ಮ ನಿರಪೇಕ್ಷತೆ ಅಂದ್ರೆ ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕು, ಎಲ್ಲರಿಗೂ ಅವರವರಂತಹ ಜಾತಿ, ಧರ್ಮ, ಆಸ್ಥೆ, ನೇಟಿವಿಟಿ ಅಂತ ನಾವೇ ಕರಿತೀವಿ, ಅದ್ರ ಬಗ್ಗೆ ಒಲವು ಗಮನ ಇರ್ತಕ್ಕಂಥದ್ರ ಬಗ್ಗೆ ನಾವು ಅದಕ್ಕೆ ಗೌರವ ಕೊಡ್ಬೇಕಾದ್ರೆ ನಮ್ಮ ಆದ್ಯತೆ, ನಮ್ಮ ಬಾಧ್ಯತೆಯೂ ಹೌದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು. ಎರಡನೇದು ಪ್ರಮುಖವಾದಂತಹ ವಿಚಾರ, ನೀವು ಮಕ್ಕಳ ದೃಷ್ಟಿಕೋನದಿಂದ ನೋಡಿ. ಬೆಳಗ್ಗೆ 1 ಅವರ್ 20 ನಿಮಿಷ, ಸಾಯಂಕಾಲ 1 ಅವರ್ 20 ನಿಮಿಷ, ಮಧ್ಯದಲ್ಲಿ 2 ವಾರ ಬ್ರೇಕು, ಎಲ್ಲಿಂದ ಎಲ್ಲಿಗೋ ಪೋಸ್ಟಿಂಗು, ಒಂದು 40-30 ಕಿಲೋಮೀಟರ್ಗಳಿಂದ ಮಕ್ಕಳು ಬಂದಿರ್ತಾರೆ. ನಾನು ವೈದ್ಯನಾಗೂ ಮಾತಾಡ್ತಿದ್ದೀನಿ, ಒಬ್ಬ ಪಾಲಕ ಪೋಷಕನಾಗೂ ಮಾತಾಡ್ತಿದ್ದೀನಿ. ಅಷ್ಟಷ್ಟು ಅವರ್ ಪ್ರಯಾಣ ಮಾಡ್ಕೊಂಡು ಬಂದು ಇಲ್ಲಿ ವ್ಯವಸ್ಥೆಗೊಳಿಸಿ ಅದನ್ನ ತೆಗಿ ಇದನ್ನ ತೆಗಿ ಅಂತ ಹೇಳಿದ್ರೆ ನೀವು ಆ ಜಾತಿ, ಆ ದ್ರೋಹ ಅಥವಾ ಅವ್ರ ಮನಸ್ಸಿಗೆ ಖೇದ ತರ್ತಕ್ಕಂಥ ವಿಚಾರ ಅಲ್ವಾ ಅಂತ ಯೋಚನೆ. ಸಮಯದ ಅಭಾವ ಇದೆ, ಆ ಕಾರಣದಿಂದಾಗಿ ನಿಮ್ಮ ಮಾತುಗಳನ್ನು ಮೊಟಕುಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ.